ಗೌಡಪ್ಪ ನೋಡ್ತೀಯಾ? ನನ್ನನ್ನು ನೋಡಿ ನೋಡ್ತವನೆ ಅಂದ್ರೆ ಮನೆ ಕಂದು ಬಿಟ್ಟ. ಹಂಗಾರೆ ನಾನು ನೋಡಲ್ವೇ ಗೌಡ್ರು? ಆ ಡೊಮ್ಮಿ ಮ್ಯಾಗೆ ಇಷ್ಟ ಗೌಡ್ರಗ. ನಾನು ಕಂಡ್ರೆ ಒಂಚೂರು ಆಗ್ವಲ್ದ. ನಾನು ನೋಡಿ ಸಿಡಮುಡ ಅಂತಿರ್ತಾನೆ ಇವಯ್ಯ. ಯಾಕೆ ಗೌಡ್ರು ಗಂಟಿಗಿಂತ ಚೆನ್ನಾಗಿಲ್ಲ ಏನ? ಆ ಡೊಮ್ಮಿನಿ ಮುರುತ್ತೆ. ಅಯ್ಯೋ ಯಾರು ಮಾಡ್ಕೊಂತೀರ ಮದುವೆ ಆಗಿನ ಅಂದ್ಬಿಟ್ಟು ಸೆರಗಿಡ್ಕೊಂಡೇ ಓಡಾಡ್ತಾನೆ ಇವಯ್ಯ. ಹೆಂಗಿದ್ರು ಅಮ್ಮೋರಿಲ್ಲ. ಗೌಡ್ರನ್ನ ಮಾತಾಡ್ಸಮಂತೆ, ನನ್ನ ಕಡೆ ತಿರುಗಿ ನೋಡತ್ತರ ಹಾಡ್ಕೊಳಮಂತೆ. ಏನೋ ಗೊತ್ತಿಲ್ಲ. ಊರಾಗಿರೋ ಗಂಡು ಮಕ್ಕಳೆಲ್ಲ ನನ್ನ ಇಷ್ಟಪಡ್ತಾರೆ. ನನಗೆ ಮಾತ್ರ ಗೌಡ್ರ ಅಂದರೆ ಇಷ್ಟ. ಎಷ್ಟು ಚೆನ್ನಾಗತ್ತರ ತಪ್ಪಕ್ಕೆ ಕೊಂಡ್ಕೊಳ್ಳೆ. ಒಳ್ಳೆ ಕರ್ಬೂಜ ಹಣ್ಣಿದ್ದಂಗತ್ರ, ಕುಂಬಳಕಾಯಿ ಇದ್ದಂಗತ್ರ. ಗೌಡ್ರೆ 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 ಇದಕ್ಕೆ ಇಂಪಮ್ಮ ನನ್ನ ಎದುರ್ಸಕತಿ? ಯಾಕೆ ಏನಾಯ್ತು? ಯಾಕೆ ಬಂದಿ ನನ್ನ ಹತ್ರ ನೀನು? ಕೆಲಸ ತಾನೆ, ಮನೆ ಕೆಲಸ ಮಾಡೋಕು. ಹೋಗು. ಅಲ್ರಿ ಗೌಡ್ರ, ನಾನು ನಿಮ್ಮ ಹತ್ರ ಬಂದಾಗೆಲ್ಲ ಹಿಂಗೆ ದೂರ ಸರ್ಕೊಂಡು ಹೋದ್ರೆ ಹೆಂಗ್ರಿ? ನನ್ಗ ನಿಮ್ಮ ಹತ್ರ ಒಂದು ವಿಚಾರ ಹೇಳ್ಬೇಕು ಅಂತ ಭಾಳ ದಿನದಿಂದ ಅನಿಸ್ತೈತ್ರಿ. ನೀವೇ ನೋಡ್ರಿ, ಯಾವಾಗಲೂ ನನ್ನ ಕಂಡ್ರೆ ಯಾವಾಗಲೂ ಮಾತಾಡಲ್ಲ ಗೌಡ್ರ ನೀವು. ಯವ್ವ ಈ ವಿಚಾರ ನನ್ನೆಂಟ್ರು ಕಿವಿಯಾಗ ಬೀಳ್ತಾದ್ರೆ ನನ್ನ ಉದ್ಧಾರ ಮಾಡೋಳೆ. ಯವ್ವ ಇವ್ ಹೆಣ್ಣೈಕ್ಳಿಗೆ ಹೆಣ್ಣೈಕ್ಳಿಂದ ನಾನ್ ದೂರ ಇದ್ರು, ನನ್ನಿಂದ ಹೆಣ್ಣೈಕ್ಳು ದೂರ ಇದ್ದಾವು, ಎತ್ತರ ಇದ್ದಾವು. ನನ್ಗಂತೂ ಒಂದು ಅರ್ಥ ಆಗ್ಬೋಲ್ದ. ನನ್ನ ಹೆಡ್ತಿ ಕಿವಿಯಾಗ ಬಿದ್ರೆ ನನ್ನ ಮಾರಿ ಹಬ್ಬ ಕಾಣಿಸ್ಬಿಡ್ತಾಳೆ ಇವತ್ತು. ತಿರುಗ್ರಿ ಗೌಡ್ರ ನೀವು, ನನ್ನ ಜೊತೆ ಚೆನ್ನಾಗಿ ಮಾತಾಡ್ತೀರಾ. ಹಿಂಗೆಲ್ಲ ಮಾಡಬಾರ್ದು ಗೌಡ್ರ ನೀವು. ತಿರುಗ್ರಿ ಗೌಡ್ರೆ. ನೋಡಿ ಏನೋ ನೋಡ್ದವ್ರ ಥರ ಗಾಬರಿ ಆಗ್ತಿರಪ್ಪ. ನೋಡಿ ನನ್ನ ಮುಖ ನೋಡಿ, ನನ್ನ ಕಣ್ಣು ನೋಡಿ. ಯವ್ವ ನನ್ನ ಮನೆ ಕೊಟ್ಟಾಯ್ತು. ಈ ಮನೆ ಕೆಲಸದೋಳು ಲೇ ಬಿಟ್ರು ಬಿಡ್ತಾಳೆ. ಏನೇ ಮಾಡಕತ್ತಿ ನನ್ನ ಗಂಡ ಜೊತೆ ನೀನು? ಯವ್ವ ಈ ಮುಂಟ್ರು ಬಿಡ್ತಾಳಿಂದ ನನ್ನ ಮನೆ ಉದ್ಧಾರ ಆದದೆ. ನಮ್ಮ ಮಟ್ಟಿಯವರೆಲ್ಲ ಬ್ಯಾಡಂದ್ರು, ನನ್ನ ಮಗ ಬ್ಯಾಡಂತ, ನನ್ನ ಮಗಳು ಬ್ಯಾಡಂದ್ಲು, ಈ ಮನೆ ಕೆಲಸದೋಳು ಬ್ಯಾಡಂದ್ಲು. ಆದ್ರೂ ನಾನು ಬಿಡುವತ್ತಾಗ ಮನೆ ಕೆಲಸಕ್ಕಿರ್ಲಿ ಅಂತ ಬಿಟ್ಕೊಂಡಿದ್ದ. ಯವ್ವ ನನ್ನ ಇದನ್ನೇ ಹೊಡಿಯಕ್ ಬಂದವಳಲ್ಲವ್ವ, ನನ್ನ ತಾಲಿ ಬಗ್ಗೆ ಕಿತ್ಕೊಳಕ್ ಬಂದವಳಲ್ಲವ್ವ ಇವಳು. ಅಮ್ಮೋರೆ ನೀವ್ ಯಾವಾಗ ಬಂದ್ರೆ ಇಲ್ಲಿಗೆ? ಅಮ್ಮೋರೆ ನೀವೇ ಯಾವಾಗ ಬಂದ್ರೆ ಅಮ್ಮೋರೆ? ಊರ್ ಬಿಡಾಡಿ ಊರ್ ಬಿಂಕಾಡಿ ನನ್ನ ಗಂಡನ್ ಬುಟ್ಟಿ ಕಕ್ಕಳಕ್ ಬಂದಿಯೇನೇ? ಅಯ್ಯೋ ಮಿಂಟ್ರ ಕೊಡ್ತಾಳೆ. ನಿಂಗೆ ಬರಬಾರ್ದು, ಬರ ನೀನು ಕೊಟ್ಟೋಗ, ನೀನು ಹೊತ್ಕೊಂಡು ಹೋಗ. ಆ ಮುದಿ ಅಂತಾವ ಏನೇ ನೋಡೋಗ್ತೀಯ ನೀನು? ನಾಚ್ಕಿಲ್ದೋಳೆ. ಆ ಮುದಿಯ ಬೇಕನೆ, ಆ ಮುದಿಯ ಇನ್ನ ಯಾರು ಹೊರದವ್ರು ಸಿಗ್ಲಿಲ್ವೇ ನಿನ್ಗೆ? ಲೌಡಿ ಮುಂಡೆ ಪಚ್ಚಲ್ ಮುಂಡೆ, ನಿನ್ಗೆ ಒಳ್ಳೆ ಕಡೆ ಮದುವೆ ಮಾಡ್ಬೇಕಿತ್ತು ಕಣೆ, ಮಾಡ್ಬೇಕಿತ್ತು. ನಮ್ಮ ಅಟ್ಟಿಯಾಗಿ ಇಟ್ಕೊಂಡೆ ನೋಡು ಗಂಡಸ ತೊಳಬಿಡು ಅಂದ್ಬಿಟ್ಟು. ಯವ್ವ ನನ್ನ ಗಂಡಗೆ ಕಣ್ಣಾಕ್ ಬಿಟ್ಲಲ್ಲವ ಇವಳು. ಯವ್ವ ನನ್ನ ಗಂಡನ ಏನಲ್ಲಿ ಕಿರ್ಕೊಂಡು ಮಾತಾಡ್ತಾವನೆ. ನನ್ನ ಮನೆ ಎಕ್ಕೊಟ್ಟೋಯ್ತು. ಈ ಮಿಂಟ್ರು ಕೊಡ್ತಾಳಿಂದ ನನ್ನ ಮನೆ ಎಕ್ಕೊಟ್ಟೋಯ್ತು. ಇವತ್ತು ನಿಮ್ಮಿಬ್ರು ಸುಮ್ಮನೆ ಬಿಡಕ್ಕಿಲ್ಲ. ಇವತ್ತು ಯಾರು ಸುಮ್ಮನೆ ಬಿಡಕ್ಕಿಲ್ಲ. ನಿಮ್ಮಿಬ್ರು ಚುಚ್ಚಿ ಕೊಂದು ಬಿಡ್ತೀನಿ. ಇವತ್ತು ಯಾರು ಸುಮ್ಮನೆ ಬಿಡಕ್ಕಿಲ್ಲ. ನನ್ ಗಂಡ ಬೇಕೆ ನಿನ್ಗೆ? ನನ್ ಗಂಡ ನಿಂಗೆ? ಯವ್ವ ಅಣ್ಣ ಅಂತಾನೆ ನೀನು ಲವ್ ಮಾಡ್ತೀನಿ. ಲವ್ ಯಾವ ತಿರ್ಕೆಟ್ ಲವ್ ಮಾಡೋದ ನನ್ನ ಗಂಡನ ನೀನು? ನನ್ನ ಗಂಡನ ಬುಟ್ಟಿಗೆ ಹಾಕತ್ತೀನಿ. ನೀನು ನಿನ್ನನ್ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ಇವತ್ತು ನಿನ್ನನ್ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ಇವತ್ತು ಚುಚ್ಚಿ ರಕ್ತ ಕುಡ್ದು ಬಿಡ್ತೀನಿ. ನೀನು ಅವಳ ಜೊತೆ ಮಿಟಕ್ಲಾಡಿ ಆಟ ಆಡ್ತೀಯೇನ? ಅವಳ ಜೊತೆಗ ನನ್ನಲ್ಲಿ ಇಲ್ದಿರೋದು ಅವಳನ್ನೇನ್ ಕಂಡ ನೀನು? ನನ್ನಂತ ಹೆಂಡತಿ ಬಿಟ್ಟು ಅವಳಲ್ಲಿ ಏನ್ ಕಂಡ ನೀನು? ನಿನ್ನನ್ನು ಇವತ್ತು ಬಿಡಕ್ಕಿಲ್ಲ ಕಣಯ್ಯ, ಇವತ್ತು ಇಬ್ರು ರಕ್ತ ಕುಡ್ದು ಬಿಡ್ತೀನಿ. ರಕ್ತನ ಅಮರೆ ನಂದು ತಪ್ಪಾಯ್ತಮ್ಮರೆ. ಇನ್ನೊಂದಿದೆ ಅಂತ ಕೆಲಸ ಮಾಡಕ್ಕಿಲ್ಲ ಅಮ್ಮರೆ. ಬಿಟ್ಬಿಡಿ ಅಮ್ಮರೆ. ಬಿಟ್ಬಿಡಿ ಅಮ್ಮರೆ. ನಂದು ತಪ್ಪಾಯ್ತು ಅಮ್ಮರೆ. ನಾನು ಕೊಂಡ್ಗಿನ್ಬಿಟ್ಟಿರ ಅಮ್ಮರೆ. ಇನ್ನೊಂದಿದೆ ಅಂತ ಕೆಲಸ ಮಾಡಕ್ಕಿಲ್ಲ ಅಮ್ಮರೆ. ನಿಯತ್ತಾಗಿರ್ತೀನಿ ಮನೆಯಾಗ. ಅಮ್ಮರೆ. ನಿಯತ್ತಾಗಿರ್ತೀನಿ ಅಮ್ಮರೆ. ಕೆಲಸಗಳ ಮಾಡಕ್ಕೆ ಮುಂಚೆ ತಪ್ಪಾಯ್ತು ಅಂತ ಯೋಚನೆ ಮಾಡ್ಬೇಕು ಕಣೆ. 100 ಸರಿ ಯೋಚನೆ ಮಾಡ್ಬೇಕು. ಇನ್ನೊಬ್ರು ಗಂಡನ ಬುಟ್ಟಿಗೆ ಹಾಕಳದೆ ಹಿಂಗೆ ಬ್ಯಾಡಬಾರ್ದು, ಬಿಡಬಾರ್ದು. ಅವ್ರ ಗಂಡನ ನಮ್ ಗಂಡಿರಿದ್ದಂಗಲ್ಲ ನಾವು ಮಾಡಿದ್ರೆ ಬಿಡ್ಸಬಿಡ್ತಿದ್ವಾ ಅಂತೇಳಿ ಯೋಚನೆ ಮಾಡ್ಬೇಕು ಕಣೆ. ನನ್ನ ಗಂಡನ ಹೆಂಗ್ ಮಾತಾಡಿಸ್ತೆ? ಅವಯ್ಯ ನೋಡ ಅಲ್ಲಿ ಕಿರ್ಕಣಿ ಜೊತೆಗ ಮಿರ ಮಾತಾಡುದಾ? ಯವ್ವ ಅಲ್ಲೇ ಕಿರ್ಕಂದು ಏನ್ ಇಬ್ರು ಚಕ್ಕಂದಾಡ್ತಿದ್ರಲ್ಲ, ಚಕ್ಕಂದವ. ನನ್ನ ಮನೆ ಎಕ್ಕೊಟ್ಟೋಯ್ತು, ನನ್ನ ಮನೆ ಬೀದಿ ಬಂತು, ನನ್ನ ಮನೆ ಬೀದಿ ಪಾಲಾಯ್ತು. ನಿಮ್ಮಿಬ್ರು ಇವತ್ತು ಕೊಂದ ಬಿಡ್ತೀನಿ. ಚುಚ್ಚಿ ರಕ್ತ ಕುಡ್ದು ಬಿಡ್ತೀನಿ. ಇವತ್ತು ಕುಡ್ದು ಬಿಡ್ತೀನಿ ರಕ್ತನ. ಅಮರೆ ನನ್ನ ತಪ್ಪಾಯ್ತು. ಬಿಟ್ಬಿಡಿ ಅಮರೆ. ನನ್ನ ತಪ್ಪಾಯ್ತು. ಬಿಟ್ಬಿಡಿ ಅಮರೆ. ಅಲ್ಲ ಈ ಮನೆ ಕೆಲ್ಸದೊಳಗೆ ಏನಾಯ್ತಾ? ಇಂಪಕ್ಕ ತಂಗೆಮ್ಮ ಏನಾಯ್ತು ನಿನ್ಗ? ತಂಗೆಮ್ಮ
ಗೌಡ್ರೆ ನೀವೇ ಅಮ್ಮೋರಲ್ಲಿ ಅಮ್ಮೋರು ನಂಗೆ ಚುಚ್ಚು ಬಂದಿದ್ರು, ಚಾಕು ತಗೊಂಡು ಕೊಲೆ ಮಾಡಕ್ ಬಂದಿದ್ರು ಅಮ್ಮೋರು. ಎಲ್ಲಾದ್ರು ಗೌಡ್ರೆ ಅಮ್ಮೋರು ನನ್ನ ಕೊಲ್ಲಕ್ ಬಂದಿದ್ರು. ಅದು ನಾನು ನಿನ್ ಜೊತೆ ಮಾತಾಡ್ದೆ ಬಿಟ್ಟೆ. ಏನಾಯ್ತು ಗೊತ್ತಾಯ್ತಿಲ್ಲ, ಏನಾಯ್ತು ಒಂದು ಅರ್ಥ ಆಯ್ತಿಲ್ಲ, ತಲೆ ಕೆಡ್ತೈತೆ ಗೌಡ್ರೆ. ಈ ಸಂಗಮಂಗೆ ಏನೋ ತಲೆಗಿಲೆ ಕೆಟ್ಟೈತೆ. ಹೆಂಗ ಮನೆ ಕೆಲಸ ಮಾಡ್ಕೊಂಡು ಹೋಗಮ್ಮ ಅಂದ್ರೆ ತಲೆ ಕೆಟ್ಟಳಂಗಾಡ್ತಾವಳೆ. ಏನಾಯ್ತೋ ಏನ್ ಬಿಡ್ತಾವ, ಹುಚ್ಚಿಗೆ ಹಿಡಿದ್ಬಿಟ್ಟೈತೆ ನಾ ಹುಚ್ಚು ಬೇರೆ ಮುಂದಾಯ್ತು. ಏನಾಗಿರ್ತೈತೋ ಬಿಟ್ಟೈತೋ ಒಂದು ಅರ್ಥ ಆಗ್ತಿಲ್ವಲ್ಲಪ್ಪ ಇದು. ಹಿಂಗೆ ಒಳ್ಳೆ ತಲೆ ಕೆಡ್ಸ್ಕೊಂಡ್ ಕೂತೈತೆ. ಏನ್ ಅನ್ಕೊಂಡಿತ್ತು, ಏನ್ ಬಿಟ್ಟಿತ್ತು ತಲೆಯಾಗ ಮನ್ಸಾಗ? ಅರ್ಥನೇ ಆಯ್ತಿಲ್ವಲ್ಲ, ಏನಾಗಿರ್ಬೋದು? ಯಪ್ಪ ಭಗವಂತ, ಇದು ಕನ್ಸೆ ನಿಜ ಏನಾರು ಆಗ್ಬಿಟ್ಟಿದೆ? ಈ ಗುಂಡಕಯ್ಯನ ನಾನು ನಿಜವಲ್ಲೂ ಕೊಂದೇ ಬಿಡ್ತಿದ್ಲು. ಯಪ್ಪ ಬೇಡಪ್ಪ ಬೇಡ. ಇದು ಕನ್ಸಾಗಿದ್ದು ಎಷ್ಟೋ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ನನ್ನ ಕತೆ ಮುಗ್ದೇ ಹೋಗ್ತಿತ್ತು. ಏನು ಗುಂಡಕಯ್ಯ ಚಾಕು ತಕೊಂಡು ಚುಚ್ಚಕ್ಕೆ ಬಂದವಳೆ, ಕೊಂದೇ ಬಿಡ್ತಾಳೆ ನಾ ಬಿಡಪ್ಪ ಅವಳು ನನ್ನ. ಇಂಥವೆಲ್ಲ ಮಾಡಬಾರ್ದಪ್ಪ, ಮಾಡಬಾರ್ದು. ಮನೆ ಕೆಲ್ಸಕ್ಕೆ ಇದ್ಮ್ಯಾಗ ಮನೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಗಂಡ ಇಲ್ವಾ, ಇಲ್ದೇ ಇರೋದಕ್ಕೆ ತಾನೆ ಬಿಡುವತ್ತಾಗ ತಂಗಿ ಅಂದ್ಬಿಟ್ಟು ಮನೆಯಾಗೆ ಕೆಲ್ಸಕ್ಕೆ ಕೊಟ್ಟವ್ರೆ. ನಾನು ಓನರ್ ಮ್ಯಾಗ ಕಣ್ಣು ಹಾಕಿದ್ರೆ ನನ್ನ ಕಣ್ಣು ಕಿತ್ಕೊಬರಲ್ವೇ? ಬೇಡಪ್ಪ ಬೇಡ, ಇಂಥ ಕೆಲಸ ಮಾಡಬಾರ್ದು, ಯಾರು ಮಾಡಬಾರ್ದು ಹಿಂಗೆ. ವಾ ಇಂಪಿ ಏನಮ್ಮಿ ಏನಮ್ಮ ಸುಮ್ಮನೆ ನಿಂತಿದೆ, ಯಾಕೆ ಬೇಜಾರಾಗಿದ್ದೆ? ಯಾಕೆ ಏನಾಯ್ತು? ಗೌಡಪ್ಪ ಏನಾರು ರೇಗಿಸಿದ್ನೆ? ತಂಗಿ ಅಮ್ಮ ನಿನ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಮದುವೆ ಮಾಡ್ತೀನಿ ಅಂತ ಇವತ್ತು ರೇಗಿಸಿದ್ನೆ. ಎದಕ್ಕೆ ಹಿಂಗೆ ಸಪ್ಕಿದೆ ತಂಗಿ ಅಮ್ಮ? ನಾದ್ನಿ ನಿನ್ನ ನಾದ್ನಿಕವ, ನಿನ್ನ ನಾದ್ನಿ. ಅಲ್ಲ ಕಮ್ಮಿ, ನಾನೇ ನನ್ನ ತಂಗಿ ಅವಂಗ್ ಮಾಡಕ್ ರೆಡಿ ಇರ್ಬೇಕಲ್ಲ. ನಂಗೆ ಮದ್ವೆ ಬೇಡ, ಒಬ್ಬನ್ ಕಟ್ಕೊಂಡು ಅನ್ಭವಿಸಿದ್ದೆ ಸಾಕು ನನ್ಗ. ಅವನ್ ತಿರೋದಾಗ ಜನಗಳ ಕೈಯಲ್ಲಿ ಅನ್ಸ್ಕೊಂಡಿದ್ದೆ ಸಾಕು, ನನ್ಗೆ ಬೇಡ ಅಂತಳ. ಆಕಿಗೆ ಎಲ್ಲಿ ಮದ್ವೆ ಮಾಡ್ದ? ಆಕಿ ಒಪ್ಕೊಂಡ್ರೆ ತಾನೇ ಮದುವೆ ಮಾಡೋದು. ಮದುವೆ ಮುಂಚೆ ಮತ್ತೊಂದು ಮಗದೊಂದು ಆಕಿನೇ ಒಪ್ಕೊಂಡಿಲ್ಲ ಅಂದ್ರೆ ಏನ್ ಮಾಡಕ್ಕಾಗ್ತೈತಿ? ಏನು ಎಲ್ಲೋಗಿದೆ? ಎಲ್ಲ ಹೋಯ್ತೀನಿ ಅನ್ಬಿಟ್ಟು ಹೋಗಿದೆ, ಬಂದೆ ಆಯ್ತು, ಕೆಲ್ಸ ಇಲ್ಲ. ಎಲ್ಲೂ ಹೋಗಿರಲಿಲ್ಲ ಕಂತಕ್ಕ. ಕರೆಂಟ್ ಬಿಲ್ ಕಟ್ ಬರಮ್ಮ ಅನ್ಕ ಹೋಗಿದ್ದಿ. ಐಕ್ಳಿಗೆ ಹೇಳಿದ್ರೆ ಹೋಗಿ ಕಟ್ ಬತ್ತವ. ಆದ್ರೂ ನಾವೇ ತಿರ್ಗಾಡ್ಕೊಂಡು ಹೋಗಿ ಬರ್ಬೇಕಲ್ವ, ಅದಕ್ಕೆ ನಾನೇ ಹೋಗಿ ಕಟ್ ಬಂದೆ. ಹಂಗೆ ಬರ್ಬೇಕಾರೆ ಈ ಐಕ್ಳಿಗೆ ಏನಾರು ತಕ ಬರಮ್ಮ ಅನ್ಕಂಡು ತರು ಕಾಣಿಲ್ಲ. ಅದಕ್ಕೆ ಪರ್ಸು ಮನೆಯಾಗ ಬಿಟ್ಟೋಗಿದೆ, ಎತ್ಕೋಮ್ಮ ಅನ್ಕ ಬಂದಿ. ಪಾಕೆಟ್ ಇಡ್ಲ ಬಿಟ್ಟೋಗಿ ನೋಡು. ಇದೇ ಕಮ್ಮಿ ಇಂಪಿ ಯಾರು ಏನಾರು ಅಂದ್ರಮ್ಮಿ ಮೊಕ ಯಾಕಮ್ಮಿ ಹಿಂಗ್ ಮಾಡ್ಕೊಂಡಿ? ಯಾರು ಏನಾರು ಅಂದಿದ್ರೆ ಹೇಳು, ಊರಾಗ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅವ್ರದ್ದು. ಇನ್ನೊಂದ್ಸರಿ ಯಾವ ಹೆಣ್ಮಕ್ಳ ಬಗ್ಗೆ ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಬಾರ್ದು, ಆ ಥರ ತೋರಿಸ್ತೀನಿ ಅವ್ರಿಗೆ. ಯಾಕಮ್ಮಿ ಸಪ್ಕಿದಿ? ಏನಿಲ್ಲ ಅಮ್ಮವ್ರೆ, ನೀವು ಎಷ್ಟು ಕಾಳಜಿ ಮಾಡ್ತೀರಾ, ನನ್ನ ಮ್ಯಾಗ ಎಷ್ಟು ಪ್ರೀತಿ ಇಟ್ಟಿರಲ್ಲ. ನೀವು ಗೌಡ್ರು ನನ್ನ ನಾದಿನ ಥರ ನೀವು ನೋಡ್ಕೊಂತೀರಾ, ಅವರು ತಂಗಿ ಥರ ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಮನ್ಸಾಗೆ ಏನೇನೋ ಕೆಟ್ಟದ್ದು ಬರ್ತಿರ್ತಾವ. ಸರಿ ಅಮ್ಮವ್ರೆ, ನಾವು ಹೊಡ್ತೀನಿ ಅಟ್ಟಿ ಅಕ್ಕ. ಬಾ ಹಂಗೆ ಕಾಯಿಗೆಡ್ಡೆ ತಕೊಡ್ತೀನಿ. ಕಾಯಿಗೆಡ್ಡೆ ತರಕಾರಿನೂ ಮತ್ತೆ ಹಣ್ಣು ತಕೊಡ್ತೀನಿ. ಐಕ್ಳಕ್ಕೆ ತಗೊಂಡು ಕೊಡುವಂತೆ. ನೀನೇ ತಗೊಂಡು ಇಟ್ಕೊಳ್ಳು. ಮಮ್ಮಿ ಇದೇ ಮನೆಯಾಗಿರಮ್ಮಿ ಅಂದ್ರೆ ಬೇಡಕ್ಕ, ನಮ್ಮವ್ರೆ ಊರನ್ ಜನ ಸರಿ ಇಲ್ಲ, ಗೌಡ್ರಿಗೂ ನಂಗೂ ಸಂಬಂಧ ಕಟ್ತಾರೆ, ಅಣ್ಣ ತಂಗಿ ತರ ಇದ್ರು ಅಂತಿ. ಬೇಡ ಬೇಡ ಬಾ. ಅಲ್ಲ ಅಮ್ಮವರು ನನ್ನ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಾರೆ. ನಾನು ಅವ್ರ ಮನೆ ತಾಲಿನ ಕಿತ್ಕೊಳಕ್ ಹೋಗಿನಲ್ಲ, ನನ್ನ ಕನ್ಸಾಗೂ ಯಾಕಾರ ಇಂಥ ಯೋಚನೆ ಬಂತು. ದಿನ ಅಣ್ಣ ಅಂತ ಕರಿತಿದ್ದವಳು, ಇವತ್ತು ಯಾಕಿತ್ತ ಕನ್ಸು ಬೀಳ್ತು? ದರಿದ್ರದ್ದು. ಎರಡು ಮನ್ಸಪ್ಪ. ಅದಕ್ಕೆ ಈ ಮನ್ಸನ್ನ ಕಿತ್ತು ತೆಗೆದು ಬಿಡ್ಬೇಕು. ಒಂದು ಒಳ್ಳೇದು ಮಾಡಿದ್ರೆ ಇನ್ನೊಂದು ಕೆಟ್ಟದಕ್ಕೆ ಹೋಗ್ತೈತಿ. ಇಂಥ ಮನಸ್ಥಿತಿಯಿಂದ ಎಷ್ಟೋ ಜನ ಹೆಣ್ಮಕ್ಳು ಹಾಳಾಗೋಯ್ತಾರಪ್ಪ. ಬೇಡ ಬೇಡ. ಈ ಕಡೆ ಗಂಡ ಇಲ್ಲ ಅನ್ನೋ ಒಂದು ಇದು, ಇನ್ನೊಂದು ಮಾಡ್ಕೊಂಡ್ಬಿಟ್ರೆ ಎಲ್ಲಿ ನನ್ನ ಜೀವನ ಹಾಳು ಮಾಡ್ಬಿಡ್ತಾನೋ ಅನ್ನೋದೊಂದು ಕಷ್ಟ. ಅದ್ರಾಗ ಬೇರೆ ಇವ್ರ ಮನೆ ಇದ್ರ ಮೇಲೆ ತಾಳಿ ಮ್ಯಾಗ ಕಿತ್ಕೊಳಕ್ ಹೋಗಿನಲ್ಲ, ನನಗಿಂತ ಕನ್ಸು ಬೇಕಿತ್ತೆ. ಭಗವಂತ ಯಾಕಪ್ಪ ಇಂಥ ಕನ್ಸ್ಕೊಳ್ ಕೊಟ್ಟಿ? ಬೇಡಪ್ಪ ಬೇಡ. ಇವಾಗಲೇ 100 ಅನ್ಸ್ಕೊಂಡು ಊರಾಗ ಬಾಳಕತ್ತಾನಿ, ಇನ್ನ 100 ಅನ್ಸಕ್ ಹೋಗ್ಬೇಡಪ್ಪ. ಭಗವಂತ ಅನ್ಸಕ್ ಹೋಗ್ಬೇಡ. ಕದಮಿ ಗುಂಡಿ ಪಾಪ. ಬೈಕ್ಳುವೆ ಕಾಯ್ತಿರ್ತಾವ. ಎಲ್ಲಾರು ಹೋಗಂಗಿಲ್ಲ, ಮಾವ ಅನ್ಕಂದ್ ಹಿಂದೆ ಓಡ್ಬತ್ತಾವ. ಏನಾರು ತಗೋ ಹೋಗು. ನಾನು ಹೋದಾಗ ಸಿಕ್ತಾಗ ಏನಾರು 2 ರೂಪಾಯಿ ಕೊಡ್ತೀನಿ, ಏನಾರು ತಕೊಟ್ಬಿಡ್ತೀನಿ. ನೀನು ಹೋಗು. ಒಂದು 50 ರೂಪಾಯಿಗೆ ಏನಾರು ಹಣ್ಣು ಪಣ್ಣು ತಕೊಂಡೋಗಿ ಕೊಟ್ಟು ಬರೋ. ಹೋಗು. ನೋಡಿದ್ರಲ್ಲ ವೀಕ್ಷಕರೇ, ಅಕಸ್ಮಾತ್ ಗಂಡ ಇಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ ಅಂದಾಗ ಒಂದ್ ಹೆಣ್ಗಾದ್ರೂ ಆಸೆ ಅನ್ನೋದು ಇದ್ದೇ ಇರ್ತೈತಿ. ಆದ್ರೆ ಯಾರ ಮುಂದೆ ತೋರಿಸ್ಕೊಳಲ್ಲ. ಆದ್ರೂ ಅವಳು ಒಂದ್ ಹೆಣ್ಣೆ ತಾನೆ. ಚಿಕ್ಕ ವಯಸ್ಸಿಗೆ ಗಂಡ ತಿರೋದ್ರೆ ಆ ಹುಡುಗಿ ಏನ್ ಮಾಡ್ತೈತಿ? ಇನ್ನೊಂದು ಸಂಸಾರ ಕಟ್ಟಿ ಕೊಡಬೇಕೆ ಹೊರತು ಅದನ್ನ ಬಿಟ್ಟು ಕೆಟ್ಟ ಸಂಸಾರ ಹಂಗ ಹಿಂಗ ಅಂದಷ್ಟು ಕೆಟ್ಟದಾಗೆ ಹೋಗ್ತಾ ಇರುತ್ತೆ. ಅವ್ರ ಮನ್ಸುವೆ ಚಂಚಲ ಆಗ್ತಾ ಇರುತ್ತೆ. ಒಂದ್ ಹೆಣ್ಣನ್ ಮ್ಯಾಗ ಅವಳಿಗೂ ಮನ್ಸಿದ್ದೇ ಇರುತ್ತೆ, ಅವಳು ಯೌನ್ದಲ್ಲಿ ಇದ್ದೇ ಇರ್ತಾಳೆ. ಬೇರೆದ್ ಮಾಡ್ಕೊಟ್ಬಿಟ್ರೆ ಎಲ್ಲ ಬಗೆಹರಿದು ಹೋಗ್ತಿತ್ತ. ಇಂಥವ್ ಮಾಡಿ ಹಿಂಗ್ ಮಾಡ್ಕೊಂತಾವ, ಏನು ಮಾಡಕ್ ಆಗೋಲ್ದ. ಮನ್ಸಾಗೊಂದು ಒಳಗೊಂದು ಹೊರಗೊಂದು ಇಟ್ಕೊಂಡ್ಬಿಟ್ರ ಅದು ಹಂಗ ಇರ್ತೈತಿ. ಓಕೆ ವೀಕ್ಷಕರು, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.